20 ಇಯರ್ಸಿಂದ ಫ್ರೆಂಡು ನನಗೆ. ಅವರು ಚಿಕ್ಕ ವಯಸ್ಸಿಂದನೂ ಅಲ್ಲೇ ಇರೋದು, ಅಲ್ಲ ಚಿಕ್ಕ ವಯಸ್ಸಿಂದನೂ ಫ್ರೆಂಡು. ನಿನ್ನೆ ಈವ್ನಿಂಗು ಅವ್ರ ವೈಫು ಕಾಲ್ ಮಾಡಿದ್ರು, ಅವರು ರೂಮಲ್ಲಿ ಲಾಕ್ ಹಾಕ್ಕೊಬಿಟ್ಟಿದ್ದಾರೆ, ತೆಗಿತಾ ಇಲ್ಲ ಅಂತ. ಅಲ್ಲಿ ನಮ್ಮ ಮನೆಯಿಂದ ಅವ್ರು 200-300 ಮೀಟರ್ಸ್ ಅಷ್ಟೇ. ಓಡೋದೆ ಅವಾಗಲೇ ಹೋದೆ, ಬಾಗಿಲಿತ್ತು, ಲಾಕ್ ಹಾಕಿತ್ತು. ನಾನು ತಟ್ಟಿ ನೋಡಿದೆ, ತೆಗಿತಾ ಇಲ್ಲ. ಅವರು ನೋಡಿದ್ರು, ತೆಗಿತಾ ಇರಲಿಲ್ಲ. ನಾನು ಕೇಳಿದೆ ಏನಾಯಿತು ಅಂದೆ. ಜಗಳೇನು ಆಡ್ಕೊಂಡ್ರ ಅಂದೆ. ಹೌದು ಅಂದರು. ಎಷ್ಟೊತ್ತಾಯಿತು ಲಾಕ್ ಮಾಡಿ ಅಂದೆ. 10 ನಿಮಿಷ ಆಯಿತು ಅಂದರು. ನಾನು ಸರಿ ಏನಾದ್ರು ಕೊಡಿ, ನಾನು ಡೋರ್ ಹೊಡೆದಾಕ್ತೀನಿ ಅಂದೆ. ಅಲ್ಲಿದ್ದು ಚಿಕ್ಕ ಮಚ್ಚು ಮತ್ತು ಸುತ್ತಿಗೆ ಇತ್ತು, ತೆಗ್ದು ಒಂದು 15 ಮಿನಿಟ್ಸ್ವರೆಗೂ ನಾನು ಹೊಡೆದೆ. ಅದು ತುಂಬ ಗಟ್ಟಿ ಇತ್ತು, 3 ಲಾಕ್ ಆಗಿತ್ತು. ಹೊಡೆದೆ, ಡೋರ್ ಓಪನ್ ಮಾಡಿದಾಗ ಕೆಳಗಡೆ ಬಿದ್ದಿದ್ರು. ನಾವು ಹೋಗಿ ಎತ್ಬಿಟ್ಟು ನೀರೆಲ್ಲ ಹಾಕಿದ್ವಿ. ಎದೊಳ್ತಾ ಇಲ್ಲ, ಫುಲ್ ಅನ್ಕಾನ್ಷಿಯಸಲ್ಲಿದ್ದರು. ಸೊ ಆಮೇಲೆ ಫ್ರೆಂಡ್ಸಿಗೆ ನಾನು ಒಬ್ಬನೇ ಇದ್ದೀನಿ, ಅವ್ರ ವೈಫ್ ಅವ್ರು ಅಷ್ಟೇ. ಆಮೇಲೆ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದೆ, ಇವರೆಲ್ಲೆಲ್ಲೋ ಇದ್ರು, ಬರ್ತಾಯಿದ್ದೀನಿ ಅಂದರು. ಸರಿ ಅಂದ್ಬಿಟ್ಟು ಎತ್ತಿ ಬೆಡ್ ಮೇಲೆ ಹಿಂಗೆ ಮಲಗಿಸಿದ್ವಿ. ಆದರೂ ಅವರು ಕಾನ್ಷಿಯಸ್ ಬಂದೇ ಇಲ್ಲ. ಸರಿ ಅಂದ್ಬಿಟ್ಟು ಇವರೆಲ್ಲ ಬಂದಿದ್ದ ತಕ್ಷಣ ಸಡನ್ನಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ವಿ. ಇಲ್ಲಿ ಗುಪ್ತಾ ಕಾಲೇಜ್ ಆಪೋಸಿಟಲ್ಲಿ ಒಂದು AVM ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊಂಡೋದ್ವಿ. ಅಲ್ಲಿ ಇವರೆಲ್ಲ ಹೋಗಿರೋ, ನಾನು ಇನ್ನೂ ಗಾಡಿ ಪಾರ್ಕ್ ಮಾಡ್ತಿದ್ದೆ. ಅವರು ಏನೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ. ಇಲ್ಲ ಅಲ್ಲಿ ವಿಕ್ಟೋರಿಯಾಗೆ ತೊಗೊಂಡೋಗಿ, ಇಲ್ಲ ಜಯದೇವಕ್ಕೆ ತೊಗೊಂಡೋಗಿ ಅಂತ. ಸರಿ ಅಂದ್ಬಿಟ್ಟು ವಿಕ್ಟೋರಿಯಾಗೆ ತೊಗೊಂಡೋಗಿ ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿ ಅವ್ರೇನೋ ಪಲ್ಸ್ ಲೋ ಇದೆ ಅಂದರು. ಸರಿ ವೆಯ್ಟ್ ಮಾಡಿ, ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ ಅಂದರು. ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ಆದಮೇಲೆ ಇಲ್ಲ. ಅವ್ರ ವೈಫ್ ಎಲ್ಲಿದ್ದಾರೆ ಈಗ ಗೊತ್ತಿಲ್ಲ ಸರ್. ನಿನ್ನೆ ಅಲ್ಲಿ ಬಂದಿದ್ದರು ಅವರು. ಸಿಗ್ನೇಚರ್ ನಾನೇ ವಿಟ್ನೆಸ್ಸು. ಅವ್ರು ನನ್ನ ಜೊತೆ ಇದ್ದರು, ನಾನೇ ಡೋರ್ ಹೊಡೆದಿದ್ದು. ಅಲ್ಲಿ ಸಿಗ್ನೇಚರ್ ಹಾಕಿ ಕರೀತಿದ್ದಾರೆ. ಅವ್ರು ನಾನು ಹೋಗಿ ನಾನು ಹೊರಗಡೆ ಮಾತಾಡ್ಕೊಂಡು ಬಂದು ಸೈನ್ ಮಾಡ್ಬಿಟ್ಟು ಬಂದಿದ್ದೀನಿ. ಆಚೆ ನೋಡಿದ್ರೆ ಅವ್ರು ಇಲ್ಲ. ಅವ್ರ ಫೋನು ಅವ್ರ ಹತ್ರನೇ ಇದೆ. ಇವರು ಗಗನ್ ಅವ್ರ ಫೋನು ಅವ್ರ ಹತ್ರ ಇದೆ, ಅವ್ರ ವೈಫ್ ಫೋನು ಅವ್ರ ಹತ್ರ ಇದೆ. 2 ಫೋನ್ಗೂ ಟ್ರೈ ಮಾಡ್ತಾಯಿದ್ದೀವಿ, ಬಂದಿಲ್ಲ. ಅವ್ರ ವೈಫ್ ರಿಲೇಟಿವ್ ಯಾರೋ ಬಂದು ಅವ್ರು ಊಟ ಮಾಡಿಸ್ಕೊಬೋತಿಂದ ಕರ್ಕೊಂಡು ಹೋದವರು, ಬರಲಿಲ್ಲ ರಿಟರ್ನ್. ಮಾರ್ನಿಂಗ್ ಬೊಮ್ಮರಾಜ್ ಅಂತ, ರಾಜು. ಮಾರ್ನಿಂಗ್ ಇಲ್ಲಿ ಬಂದಾಗ ನಾವು 9 o'clock ಅವ್ರು ನೋಡಿದ್ದು, ಅವ್ರ ಫ್ಯಾಮಿಲಿ ಜೊತೆಗೆ ಮಾಡಿದ್ದಾರೆ. ಆಫೀಸ್ ಹತ್ರ ಹೋಗಿ ಮಾಡಿರೋದು ಆ ಹುಡುಗಂಗೆ. ಮನೇಲಿ ಮೊನ್ನೆ ಚಿಕ್ಕಪ್ಪನ ಮನೆ ಗೃಹ ಪ್ರವೇಶ ಕರ್ಕೊಂಡು ಹೋಗಲ್ಲ, ನನಗೆ ನಿಮ್ಮ ಮನೆ ಹತ್ರ ಮರ್ಯಾದೆ ಇಲ್ಲ, ನೀನು ನನ್ನ ಮರ್ಯಾದೆ ತೆಗ್ದಿದ್ಯಾ ಅಂತ ಹೇಳಿದ್ದಕ್ಕೆ ಪೊರ್ಕೆಲ್ಲಿ ಹೊಡೆದಿರೋದು ಅವನಿಗೆ. ಇವಾಗ್ಲೂ ಬಾಡಿಯಲ್ಲೆಲ್ಲ ನೇಲ್ ಮಾರ್ಕ್ಸು ಇದೆ ಅಂತೆ ಸರ್. ಪೋಸ್ಟ್ ಮಾರ್ಟಮ್ ಆಗ್ತಾಯಿದೆ, ನೇಲ್ ಮಾರ್ಕ್ಸು ಇದೆ ಸರ್ ಬಾಡಿಯಲ್ಲೆಲ್ಲ. 20 ಇಯರ್ಸಿಂದ ಫ್ರೆಂಡು ನನಗೆ. ಅವರು ಚಿಕ್ಕ ವಯಸ್ಸಿಂದನೂ ಅಲ್ಲೇ ಇರೋದು, ಅಲ್ಲ ಚಿಕ್ಕ ವಯಸ್ಸಿಂದನೂ ಫ್ರೆಂಡು. ನಿನ್ನೆ ಈವ್ನಿಂಗು ಅವ್ರ ವೈಫು ಕಾಲ್ ಮಾಡಿದ್ರು, ಅವರು ರೂಮಲ್ಲಿ ಲಾಕ್ ಹಾಕ್ಕೊಬಿಟ್ಟಿದ್ದಾರೆ, ತೆಗಿತಾ ಇಲ್ಲ ಅಂತ. ಅಲ್ಲಿ ನಮ್ಮ ಮನೆಯಿಂದ ಅವ್ರು 200-300 ಮೀಟರ್ಸ್ ಅಷ್ಟೇ. ಓಡೋದೆ ಅವಾಗಲೇ ಹೋದೆ, ಬಾಗಿಲಿತ್ತು, ಲಾಕ್ ಹಾಕಿತ್ತು. ನಾನು ತಟ್ಟಿ ನೋಡಿದೆ, ತೆಗಿತಾ ಇಲ್ಲ. ಅವರು ನೋಡಿದ್ರು, ತೆಗಿತಾ ಇರಲಿಲ್ಲ. ನಾನು ಕೇಳಿದೆ ಏನಾಯಿತು ಅಂದೆ. ಜಗಳೇನು ಆಡ್ಕೊಂಡ್ರ ಅಂದೆ. ಹೌದು ಅಂದರು. ಎಷ್ಟೊತ್ತಾಯಿತು ಲಾಕ್ ಮಾಡಿ ಅಂದೆ. 10 ನಿಮಿಷ ಆಯಿತು ಅಂದರು. ನಾನು ಸರಿ ಏನಾದ್ರು ಕೊಡಿ, ನಾನು ಡೋರ್ ಹೊಡೆದಾಕ್ತೀನಿ ಅಂದೆ. ಅಲ್ಲಿದ್ದು ಚಿಕ್ಕ ಮಚ್ಚು ಮತ್ತು ಸುತ್ತಿಗೆ ಇತ್ತು, ತೆಗ್ದು ಒಂದು 15 ಮಿನಿಟ್ಸ್ವರೆಗೂ ನಾನು ಹೊಡೆದೆ. ಅದು ತುಂಬ ಗಟ್ಟಿ ಇತ್ತು, 3 ಲಾಕ್ ಆಗಿತ್ತು. ಹೊಡೆದೆ, ಡೋರ್ ಓಪನ್ ಮಾಡಿದಾಗ ಕೆಳಗಡೆ ಬಿದ್ದಿದ್ರು. ನಾವು ಹೋಗಿ ಎತ್ಬಿಟ್ಟು ನೀರೆಲ್ಲ ಹಾಕಿದ್ವಿ. ಎದೊಳ್ತಾ ಇಲ್ಲ, ಫುಲ್ ಅನ್ಕಾನ್ಷಿಯಸಲ್ಲಿದ್ದರು. ಸೊ ಆಮೇಲೆ ಫ್ರೆಂಡ್ಸಿಗೆ ನಾನು ಒಬ್ಬನೇ ಇದ್ದೀನಿ, ಅವ್ರ ವೈಫ್ ಅವ್ರು ಅಷ್ಟೇ. ಆಮೇಲೆ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದೆ, ಇವರೆಲ್ಲೆಲ್ಲೋ ಇದ್ರು, ಬರ್ತಾಯಿದ್ದೀನಿ ಅಂದರು. ಸರಿ ಅಂದ್ಬಿಟ್ಟು ಎತ್ತಿ ಬೆಡ್ ಮೇಲೆ ಹಿಂಗೆ ಮಲಗಿಸಿದ್ವಿ. ಆದರೂ ಅವರು ಕಾನ್ಷಿಯಸ್ ಬಂದೇ ಇಲ್ಲ. ಸರಿ ಅಂದ್ಬಿಟ್ಟು ಇವರೆಲ್ಲ ಬಂದಿದ್ದ ತಕ್ಷಣ ಸಡನ್ನಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ವಿ. ಇಲ್ಲಿ ಗುಪ್ತಾ ಕಾಲೇಜ್ ಆಪೋಸಿಟಲ್ಲಿ ಒಂದು AVM ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊಂಡೋದ್ವಿ. ಅಲ್ಲಿ ಇವರೆಲ್ಲ ಹೋಗಿರೋ, ನಾನು ಇನ್ನೂ ಗಾಡಿ ಪಾರ್ಕ್ ಮಾಡ್ತಿದ್ದೆ. ಅವರು ಏನೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ. ಇಲ್ಲ ಅಲ್ಲಿ ವಿಕ್ಟೋರಿಯಾಗೆ ತೊಗೊಂಡೋಗಿ, ಇಲ್ಲ ಜಯದೇವಕ್ಕೆ ತೊಗೊಂಡೋಗಿ ಅಂತ. ಸರಿ ಅಂದ್ಬಿಟ್ಟು ವಿಕ್ಟೋರಿಯಾಗೆ ತೊಗೊಂಡೋಗಿ ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿ ಅವ್ರೇನೋ ಪಲ್ಸ್ ಲೋ ಇದೆ ಅಂದರು. ಸರಿ ವೆಯ್ಟ್ ಮಾಡಿ, ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ ಅಂದರು. ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ಆದಮೇಲೆ ಇಲ್ಲ. ಅವ್ರ ವೈಫ್ ಎಲ್ಲಿದ್ದಾರೆ ಈಗ ಗೊತ್ತಿಲ್ಲ ಸರ್. ನಿನ್ನೆ ಅಲ್ಲಿ ಬಂದಿದ್ದರು ಅವರು. ಸಿಗ್ನೇಚರ್ ನಾನೇ ವಿಟ್ನೆಸ್ಸು. ಅವ್ರು ನನ್ನ ಜೊತೆ ಇದ್ದರು, ನಾನೇ ಡೋರ್ ಹೊಡೆದಿದ್ದು. ಅಲ್ಲಿ ಸಿಗ್ನೇಚರ್ ಹಾಕಿ ಕರೀತಿದ್ದಾರೆ. ಅವ್ರು ನಾನು ಹೋಗಿ ನಾನು ಹೊರಗಡೆ ಮಾತಾಡ್ಕೊಂಡು ಬಂದು ಸೈನ್ ಮಾಡ್ಬಿಟ್ಟು ಬಂದಿದ್ದೀನಿ. ಆಚೆ ನೋಡಿದ್ರೆ ಅವ್ರು ಇಲ್ಲ. ಅವ್ರ ಫೋನು ಅವ್ರ ಹತ್ರನೇ ಇದೆ. ಇವರು ಗಗನ್ ಅವ್ರ ಫೋನು ಅವ್ರ ಹತ್ರ ಇದೆ, ಅವ್ರ ವೈಫ್ ಫೋನು ಅವ್ರ ಹತ್ರ ಇದೆ. 2 ಫೋನ್ಗೂ ಟ್ರೈ ಮಾಡ್ತಾಯಿದ್ದೀವಿ, ಬಂದಿಲ್ಲ. ಅವ್ರ ವೈಫ್ ರಿಲೇಟಿವ್ ಯಾರೋ ಬಂದು ಅವ್ರು ಊಟ ಮಾಡಿಸ್ಕೊಬೋತಿಂದ ಕರ್ಕೊಂಡು ಹೋದವರು, ಬರಲಿಲ್ಲ ರಿಟರ್ನ್. ಮಾರ್ನಿಂಗ್ ಬೊಮ್ಮರಾಜ್ ಅಂತ, ರಾಜು. ಮಾರ್ನಿಂಗ್ ಇಲ್ಲಿ ಬಂದಾಗ ನಾವು 9 o'clock ಅವ್ರು ನೋಡಿದ್ದು, ಅವ್ರ ಫ್ಯಾಮಿಲಿ ಜೊತೆಗೆ ಮಾಡಿದ್ದಾರೆ. ಆಫೀಸ್ ಹತ್ರ ಹೋಗಿ ಮಾಡಿರೋದು ಆ ಹುಡುಗಂಗೆ. ಮನೇಲಿ ಮೊನ್ನೆ ಚಿಕ್ಕಪ್ಪನ ಮನೆ ಗೃಹ ಪ್ರವೇಶ ಕರ್ಕೊಂಡು ಹೋಗಲ್ಲ, ನನಗೆ ನಿಮ್ಮ ಮನೆ ಹತ್ರ ಮರ್ಯಾದೆ ಇಲ್ಲ, ನೀನು ನನ್ನ ಮರ್ಯಾದೆ ತೆಗ್ದಿದ್ಯಾ ಅಂತ ಹೇಳಿದ್ದಕ್ಕೆ ಪೊರ್ಕೆಲ್ಲಿ ಹೊಡೆದಿರೋದು ಅವನಿಗೆ. ಇವಾಗ್ಲೂ ಬಾಡಿಯಲ್ಲೆಲ್ಲ ನೇಲ್ ಮಾರ್ಕ್ಸು ಇದೆ ಅಂತೆ ಸರ್. ಪೋಸ್ಟ್ ಮಾರ್ಟಮ್ ಆಗ್ತಾಯಿದೆ, ನೇಲ್ ಮಾರ್ಕ್ಸು ಇದೆ ಸರ್ ಬಾಡಿಯಲ್ಲೆಲ್ಲ.